ನಡೆನಾಯೇ ಕನ್ನಡ ನಾಡಿನ ಕರಾವಳಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡ ಕರ್ನಾಟಕದ ಕರಾವಳಿ ಬಹು ಸಂಸ್ಕೃತಿಯನ್ನು ಹೊಂದಿದೆ. ತುಳು, ಕೊಂಕಣಿ, ಬ್ಯಾರಿ, ಅರೆಭಾಷೆ, ಹವ್ಯಕ ಕನ್ನಡಗಳ ಮಿಶ್ರಣವನ್ನ ಇಲ್ಲಿ ಕಾಣುತ್ತೇವೆ. ಯಕ್ಷಗಾನ ಕರಾವಳಿಯ ಪ್ರಮುಖ ಕಲಾ ಪ್ರಕಾರ. ಬನ್ನಿ, ಕರಾವಳಿಯತ್ತ ನಾವೊಂದು ಪಯಣ ಬೆಳೆಸೋಣ. ಈ ಜನಪದ ಲಯ ಎಂದಾದರೂ ನಿಮ್ಮ ಕಿವಿಗೆ ಬಿದ್ದಿದೆಯೇ? ಇದು ಚೆನ್ನು ಕುಣಿತ. ಮೇ ತಿಂಗಳ ಹುಣ್ಣಿಮೆಯ ನಂತರ 5, 7 ಅಥವಾ 9 ದಿನಗಳ ಕಾಲ ತುಳುನಾಡಿನ ಮೊಗೇರ ಸಮುದಾಯದವರು ಮಾಡುವ ಕುಣಿತವೇ ಚೆನ್ನು ಕುಣಿತ. ಚೆನ್ನು ಎಂಬ ಅನ್ಯಾಯಕ್ಕೊಳಗಾಗಿ ದುರಂತ ಅಂತ್ಯ ಕಂಡ ಹೆಣ್ಣೊಬ್ಬಳನ್ನು ಈ ಕುಣಿತದ ಮೂಲಕ ಆರಾಧಿಸುತ್ತಾರೆ.
ತುಳುನಾಡಿನಲ್ಲಿ ಜನಪದ ಆಚರಣೆಗಳು ಜನರ ಬದುಕಿನ ಭಾಗವೇ ಆಗಿ ಹೋಗಿವೆ. ಭೂತಾರಾಧನೆ, ನಾಗಾರಾಧನೆ, ಸಿರಿ ಆರಾಧನೆಯಂತ ಪಾರಂಪರಿಕ ನಂಬಿಕೆಗಳು, ಅವುಗಳ ಭಾಗವಾಗಿ ರೂಪುಗೊಂಡ ಚೆನ್ನು ಕುಣಿತ, ಕರಂಗೋಲು ಕುಣಿತ, ಆಟಿಕಳಂಜ ಮೊದಲಾದ ನಂಬಿಕೆಗಳನ್ನು ಆಧರಿಸಿದ ಜನಪದ ಕುಣಿತಗಳು ಇಲ್ಲಿವೆ. ಕಂಗೀಲು ಕುಣಿತವು ಕರಾವಳಿಯ ಒಂದು ಪ್ರಮುಖ ಜನಪದ ಕುಣಿತ. ಮಾರಿ ಕಳೆಯುವ ಆಶಯವನ್ನು ಹೊಂದಿರುವ ಈ ಕುಣಿತ ಮುಂಡಾಲ ಹಾಗೂ ಗೊಡ್ಡ ಜನಾಂಗದವರ ಪಾರಂಪರಿಕ ಕುಣಿತವಾಗಿದೆ. ಸಸ್ಯ ಸಮೃದ್ಧಿ ಹಾಗೂ ರೋಗ ಪರಿಹಾರದ ಆಶಯಗಳು ಈ ಕುಣಿತದಲ್ಲಿವೆ. ತುಳು ಭಾಷೆಯ ಸಾಹಿತ್ಯದ ಹಿನ್ನೆಲೆಯಲ್ಲಿ ಈ ಕುಣಿತವಿರುತ್ತದೆ. ಮುಖ್ಯವಾಗಿ ತುಳುವಿನ ಮಾಯಿ ತಿಂಗಳ ಬೆಳದಿಂಗಳಲ್ಲಿ ಈ ಕುಣಿತ ಇರುತ್ತದೆ. ಪುರುಷರೇ ಈ ಕುಣಿತವನ್ನು ಹೆಚ್ಚಾಗಿ ನಡೆಸುತ್ತಾರೆ. 5 ರಿಂದ 14 ಮಂದಿ ಕಲಾವಿದರು ಇರುತ್ತಾರೆ. ತೆಂಗಿನ ಗರಿಯಿಂದ ಮಾಡಿದ ವೇಷಭೂಷಣಗಳನ್ನು ಈ ಕಲಾವಿದರು ಧರಿಸಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅಳಿವಿನಂಚಿನಲ್ಲಿರುವ ಈ ಕಂಗೀಲು ಕುಣಿತವನ್ನು ನಾವೀಗ ಅಲ್ಲೊಮ್ಮೆ ಇಲ್ಲೊಮ್ಮೆ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಮಾತ್ರ ಕಾಣುತ್ತಿದ್ದೇವೆ ಎಂಬುದು ದುರಂತ. ಸ್ನೇಹಿತರೆ, ಇದೀಗ ನಿಮ್ಮ ಮುಂದೆ ತುಳುನಾಡಿನ ಜನಪದ ಕುಣಿತ ಕಂಗೀಲು ಕುಣಿತ.
ಓ ಬೇಲೆ ಬೇಲೆ ಐಲೇಸ ಐಲೇಸ. ಕರಾವಳಿಯಲ್ಲಿ ಕೆಲವು ದಶಕಗಳ ಹಿಂದೆ ಭತ್ತದ ಕೃಷಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾರಿಯಲ್ಲಿತ್ತು. ಕಣ್ಣಾಡಿಸಿದಷ್ಟು ಮುಗಿಯದ ಭತ್ತದ ಗದ್ದೆಗಳಲ್ಲಿ ತೊನೆಯುತ್ತಿದ್ದ ಹಸಿರು ಕರಾವಳಿಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ತುಂಬುತ್ತಿತ್ತು. ಭತ್ತದ ಕೃಷಿ ಎಷ್ಟು ಇಲ್ಲಿಯ ಜನಜೀವನದ ಭಾಗವಾಗಿತ್ತು ಎಂಬುದಕ್ಕೆ ಭತ್ತದ ನಾಟಿ ಮಾಡುವ ಸಂದರ್ಭದಲ್ಲಿ ಹುಟ್ಟಿದ ಜನಪದ ಹಾಡುಗಳೇ ಸಾಕ್ಷಿ. ಇಲ್ಲಿಯ ಜನಪದರು ಭತ್ತದ ಗದ್ದೆ ಹಾಗೂ ಅವುಗಳ ಭಾಗವೆನಿಸಿದ ಹಸು, ಕೋಣ, ಎತ್ತು, ಹಕ್ಕಿಗಳು, ಜಲಚರಗಳ ಜೊತೆಗೆ ಹೆಣೆದ ಸಾಹಿತ್ಯವನ್ನೇ ನೂರಾರು ಸಂಖ್ಯೆಯಲ್ಲಿ ಹಾಡಿದ್ದಾರೆ. ಜನಪದರು ಹಾಗೂ ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧಕ್ಕೆ ಇದು ಸಾಕ್ಷಿ. ಇಲ್ಲಿ ನೋಡಿ, ಕರಾವಳಿಯ ಹೆಣ್ಣು ಮಕ್ಕಳು ಭತ್ತದ ಗದ್ದೆಗಳಲ್ಲಿ ಉತ್ಸಾಹದಿಂದ ನಲಿಯುತ್ತಾ ಗದ್ದೆ ನಾಟಿ ಮಾಡುತ್ತಿದ್ದಾರೆ. ಗದ್ದೆಯ ನೀರಿನಲ್ಲಿ ಹುದುಗಿರುವ ಹುಳ ಹುಪ್ಪಟೆಗಳನ್ನು ಹೆಕ್ಕಲು ಬಂದ ಕೊರಂಗು ಅಂದರೆ ಕೊಕ್ಕರೆಯ ಜೊತೆ ಅವರು ಸಂಭಾಷಿಸುತ್ತಾ ಗದ್ದೆ ನಾಟಿ ಮಾಡುತ್ತಿದ್ದಾರೆ. ಹಾರು ಕೊಕ್ಕರೆಯೇ ಹಾರು, ರಾವೋ ರಾವು ಕೊರಂಗು. ಕೊಕ್ಕರೆ ಅವರಿಗೆ ಮಾರುತ್ತರ ಕೊಡುತ್ತದೆ. ಹಾರದೇನು ಮಾಡ್ತೇನೆ?
ಚಪ್ಪಾಳೆ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನಷ್ಟು ಶಕ್ತಿ ಮತ್ತು ಚೈತನ್ಯವನ್ನ ಕೊಡುತ್ತೆ. ಮಾಡಿದವರೇ ಮಾಡ್ತಾ ಇದ್ದಾರೆ, ಹಿಂದಿನ ಡ್ಯಾನ್ಸ್ ಅಲ್ಲಿರೋರೆ. ಕೆಲ ತಿಂಗಳುಗಳಲ್ಲೇ ಗದ್ದೆಯ ತುಂಬೆಲ್ಲ ತುಂಬಿ ತೊನೆಯುವ ಭತ್ತದ ತೆನೆಯನ್ನ ಕಟಾವು ಮಾಡುವ ಹೊತ್ತೇ ಅದ್ಭುತ. ಇದುವೇ ಸುಗ್ಗಿಯ ಹೊತ್ತು. ಇದು ರೈತಾಪಿ ಜನರಿಗೆ ಸಂಭ್ರಮದ ಹೊತ್ತು. ಸುಗ್ಗಿಯು ಬಂದಿತು, ಹಿಕ್ಕನ್ನು ತಂದಿತು ನಮ್ಮಯ್ಯ ನಾಡಿನ ಜನಕ್ಕೆಲ್ಲ. ಸಗ್ಗದ ಸುಖವನ್ನು ನೀಡುತ್ತಾ ರೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ. ಸುಗ್ಗಿ ಹಬ್ಬ ಕರ್ನಾಟಕದ ಬಹುಭಾಗಗಳಲ್ಲಿ ಆಚರಣೆಯಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಒಕ್ಕಲಿಗರಲ್ಲಿ ಸುಗ್ಗಿ ಕುಣಿತ ವಿಶೇಷವಾಗಿರುತ್ತದೆ. ಒಕ್ಕಲು ಕೆಲಸ ಮುಗಿದು ಬೆಳೆದ ಫಸಲನ್ನು ಮನೆಗೆ ತುಂಬಿಸಿಕೊಳ್ಳುವ ಸಡಗರವೇ ಸುಗ್ಗಿಯ ಸಡಗರ. ಭಾರತದ ಕೆಲವೆಡೆ ಸಂಕ್ರಾಂತಿಯ ಹೊತ್ತಲ್ಲೇ ಸುಗ್ಗಿಯ ಸಂಭ್ರಮವನ್ನೂ ಆಚರಿಸುತ್ತಾರೆ. ಸುಗ್ಗಿ ಎಂದರೆ ಅದೊಂದು ಹಿಗ್ಗು. ಸುಗ್ಗಿ ಮಾಡೋಣ ಬಾರವ್ವ ಗೆಳತಿ, ಸುಮ್ಮನ್ಯಾಕ ಕುಳಿತಿ ಅಂತ ಉತ್ತರ ಕರ್ನಾಟಕದವರು ತಮ್ಮ ಗೆಳತಿಯರನ್ನ ಕೂಗಿದರೆ, ಬನ್ನಿ ತುಳುವ ಹೆಣ್ಣು ಮಕ್ಕಳ ಸಂಭ್ರಮ ಹೇಗಿರುತ್ತೆ ಅಂತ ನೋಡ್ತೀರಾ? ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಕತ್ತಿ ಮುಟ್ಟಾಡೆ ಬತ್ತಿ ಮಾತೆಲ್ಲ ಕೈ ತುಂಬ್ಯರ ಪೋಯಿ. ಕತ್ತಿ ಮುಟ್ಟಾಡೆ ಬತ್ತಿ ಮಾತೆಲ್ಲ ಕೈ ತುಂಬ್ಯರ ಪೋಯಿ. ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಬೆತ್ರಾದ ಬಾಬಣ್ಣ ಏರು ಕಟ್ಟದ ಕೊರಿಯೇರು ಹಳೆಯಂಗಳಿದವನೇರು ಕಂಡ ಏರಿ ಕಡತೇರು ಪಾನೆರ್ದ ಪೂವಣ್ಣೆ ಪುಣಿ ಕಡ್ತು ಕೊರಿಯೇರು ಮಾನಾದ ಮೈಲಣ್ಣೆ ಪುಣಿ ಮೆತ್ತದ ಕೊರಿಯೇರು ಬಾರಕೂರ ಬಾಳಣ್ಣೆ ಪುಂಡಿ ಬಾರ ಬಿದ್ದೇರು ಕರಿಂಜದ ಕಾಯ ಪಣ್ಣೆ ಮುರುಗಕ ತೊಂದಿದ್ದೆ. ಕತ್ತಿ ಮುಟ್ಟಾಳೆ ಬತ್ತಿ ಮಾತೆಲ್ಲ ಕೈ ತುಂಬ್ಯರ ಪೋಯಿ. ಕತ್ತಿ ಮುಟ್ಟಾಳೆ ಬತ್ತಿ ಮಾತೆಲ್ಲ ಕೈ ತುಂಬ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಸುಗ್ಗಿ ಕೊಯ್ಯರ ಪೋಯಿ ಸೇರೊಂದೆ ಪರಬೈಲ ಕಂಡೋದ ಕೈ ಕೊಯ್ಯರ ಪೋಯಿ. ಹೊಲದಲ್ಲಿದ್ದ ತೆನೆ ಮನೆ ತುಂಬಿದ ಮೇಲೆ ಮನೆಯಲ್ಲಿನ ಹೆಣ್ಣು ಮಕ್ಕಳ ಸಂಭ್ರಮವನ್ನು ಕೇಳಬೇಕೆ? ಓಹೋಹೋಹೋ, ಇಲ್ಲಿ ನೋಡಿ,
ನಮ್ಮ ಕುಂದಾಪುರ ಕಡೆಯ ಹೆಣ್ಣು ಮಕ್ಕಳೆಲ್ಲ ಎಷ್ಟೊಂದು ಸಂಭ್ರಮದಿಂದ ಹಾಡ್ತಾ ಹಾಡ್ತಾ ಅವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆಯ್ ಈ ಕಡೆಗೊಮ್ಮೆ ಬನ್ನಿ ಅಮ್ರ, ಇವ್ರ ಕೈಯಾಗೆ ಎಂತೆಲ್ಲ ಇತ್ತು ಕಾಣಿಯಲ್ಲ. ಆಯ್ ಸಾಕಕ್ಕ, ಬೇಗ ಬೇಗ ಆ ಬೀಸ್ಕಲ್ ಎತ್ತಿ ಇಡುವಲ್ಲ. ಈ ಬೀಸ್ಕಲ್ ತೆಗ್ದು ಎಷ್ಟು ದಿನ ಆತ್ ಮಾರ್ರೆ ಸೀತಕ್ಕ, ಎಲ್ಲ ಧೂಳಿಡ್ದು ಹೋತಲ್ಲ. ಒನಕೆ ಬಳಿ ಎಲ್ಲ ನೆನ್ನೆ ಸರಿ ಮಾಡಿಸ್ಕೊಂಡ್ ಬಂದೆ ಕಾಣಿ ಪ್ರೇಮಕ್ಕ. ಬೇಗನೆ ಆ ಗೆರ್ಸಿ ತಗೊಂಡ್ ಬಾ ಮಗ, ಅಕ್ಕಿ ಎಲ್ಲ ಒಂಚೂರು ಕೇರ್ವಾಲ. ಹಾಯ್ ಈಗ ಎಲ್ಲ ಕೂತ್ಕೊಂಡ ನಮ್ಮ ಹಾಡು ಒಂಚೂರು ಕೇಳಿ ಅಕ್ಕ. ಹೊಸ ನೆಂಟ್ರ ಬಂದಿರ ಹಸಿ ಹಾಕಿ ನೀರ್ ಕೊಡಿ, ಹಸಿನಾಲಿಗ ಹೆಸರಿಡಿ, ಹಸಿನಾಲಿಗ ಹೆಸರಿಡಿ ನಮ್ಮನಿ, ಹೆಸರ ಹತ್ತೂರೇ ನೆನೆಯಾಲಿ. ಕಪ್ಪು ಹೆಂಡತಿ ಅಂತ ಸಿಟ್ಟ ಮಾಡ್ಕಂಬ್ಯಾಡ, ನೇರಳಿ ಹಣ್ಣ ಬಲಕಪ್ಪ, ನೇರಳಿ ಹಣ್ಣ ಬಲಕಪ್ಪ ಅಣ್ಣಯ್ಯ, ತಿಂದು ನೋಡಿದರೆ ರುಚಿ ಬಾಳ. ಕೂಕಣಿ ನೆಂಟರೆ ಉಂಬುಕೆ ಹಕ್ಕಿಲ್ಲ, ನಾ ಕುಟ್ಟುಬಕ್ಕೆ ನಂದಲ್ಲ, ನಾ ಕುಟ್ಟುಬಕ್ಕೆ ನಂದಲ್ಲ, ನೆಂಟರೆ ಬೇಕಾರಿ ಹೋಗೆ ಹೊಳಿಹಾರಿ. ಭತ್ತ ಕುಟ್ಟ ಹೆಣ್ಮಕ್ಳೇ ಅತ್ತಿತ್ತ ಕಾಣ್ಬೇಡಿ, ಬರ್ತಾರೆ ನಿಮ್ಮ ಬಗೆಯರ, ಬರ್ತಾರೆ ನಿಮ್ಮ ಬಗೆಯರ ಹೆಣ್ಮಕ್ಳೇ, ತರ್ತಾರೆ ನಿಮಗೆ ತೌಡಿಟ್ಟ. ಅರಶಿನ ಬಣ್ಣದ ಹಕ್ಕಿ ಅರಗಿನ ನೀರ್ ಕೊಡುವಾಗ, ಅರಳೊತ್ತಂಕರಿಕೆ ಕುಸಿದಾವೋ, ಅರವತ್ತಂಕರಿಗೆ ಕುಸಿದಾವೋ ಅಣ್ಣಯ್ಯ, ಕೂತು ಕಟ್ಟಿಸಿದ ಕಡುಗಲ್ಲ. ತುಳು ನಾಡಿದ ಸಿರಿಕಾವಡಿದೆ ಒಲಿ ಮಾಡಲ ಕೊಡಿ ಅಡಿಟ, ತುಳು ನಾಡಿದ ಸಿರಿಕಾವಡಿದೆ ಒಲಿ ಮಾಡಲ ಕೊಡಿ ಅಡಿಟ. ಸಿಂಗಾರ ಸಿಂಗಾರ ಮಾತೊಂದು ಜೋಗಣು ಪೊಕ ನೋಡು ಮಾಯೊಡೆ ಸಿರಿ, ಸಿಂಗಾರ ಸಿಂಗಾರ ಮಾತೊಂದು ಜೋಗಣು ಪೊಕ ನೋಡು ಮಾಯೊಡೆ ಸಿರಿ. ಪಚ್ಚೆ ಪದಿರುಡ ಗುಡ್ಡೆ ಸೀಮೆಡು ನಲಿಪು ನಲಿಕೆದ ನಡಾವರಿ, ಪಚ್ಚೆದಿ ಒಂದು ಐಸಿರಿದ ತೆಲುಪು ತೆಲಿಕೆದ ಸವಾರಿ, ಪಚ್ಚೆದಿ ಒಂದು ಐಸಿರಿದ ತೆಲುಪು ತೆಲಿಕೆದ ಸವಾರಿ. ನಡೆ ನಾಡ
ಅಬ್ಬಬ್ಬಬ್ಬಬ್ಬಬ್ಬಾ, ಸುದೀರ್ಘವಾದರೂ ಸುಮನೋಹರ ಅಂತಾರಲ್ಲ, ಇದನ್ನೇ ಅಂತಾರೆ. ಕರಾವಳಿಯ ಸಾಂಸ್ಕೃತಿಕ ಪರಂಪರೆಯನ್ನೇ ನಮ್ಮ ಕಣ್ಣು ಮುಂದೆ ಸೃಷ್ಟಿ ಮಾಡಿ ನಿಜವಾಗ್ಲೂ ಸಹ ನಮ್ಮನ್ನ ಆವರಿಸ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿ ತಪ್ಪಾಗಲ್ಲ. ಏನಂತೀರಿ ತುಂಗ ಅವರೇ? ಹೌದು ಅಣ್ಣ. ದಯಮಾಡಿ ಇಂತಹ ಪೋಷಕರು ನಿಜವಾಗ್ಲೂ ಒಂದು ಶಿಸ್ತುಬದ್ಧ ತಾಲೀಮ್ ಇಲ್ದಿದ್ರೆ ಸಾಧ್ಯವೇ ಇಲ್ಲ. ಇದು ಬಹಳ ಶ್ರಮ ಪಟ್ಟಿದ್ದಾರೆ. ಒಂದು ಬಗೆಯಲ್ಲ, ನಿಮಗೆ ಗೊತ್ತಿದೆ ನಮ್ಮ ಸಂಸ್ಕೃತಿಯ ಸಾಂಸ್ಕೃತಿಕ ಸೊಗಡನ್ನ ಇಷ್ಟು ಕಡಿಮೆ ಅವಧಿನಲ್ಲಿ ಬಿಂಬಿಸೋದು ನಿಜವಾಗ್ಲೂ ಬಹಳ ಕಷ್ಟ. ಅದನ್ನ ಸಾಧ್ಯಪಡಿಸಿ ತೋರಿಸಿದ್ದಾರೆ. ಮತ್ತೊಮ್ಮೆ ಪ್ರೇಕ್ಷಕರಿಂದ ಖಂಡಿತವಾಗಿ ಅಭಿನಂದಿಸಬೇಕು. ತುಂಗ ಅವರೇ, ದಯಮಾಡಿ ಪರಿಚಯ ಮಾಡಿಕೊಡಿ. ಈ ಒಂದು ನೃತ್ಯವನ್ನ ನಿರ್ದೇಶನ ಮಾಡಿದಂತವರು ಡಾಕ್ಟರ್ ಶ್ವೇತಾ ಮಡಪಾಡಿರವರು, ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ತಂಡದಲ್ಲಿ ಭಾಗವಹಿಸಿದಂತಹ ಪೋಷಕರವರು ರೂಪಾ ಆನಂದ್, ಶ್ರೀವಿದ್ಯಾ, ಶ್ರೀನಿತಾ, ಜಯಸುಧಾ, ಪ್ರತಿಮಾ, ರೂಪಾ ಸಿ, ಗಾಯತ್ರಿ, ಪಲ್ಲವಿ, ಚಂದನ, ಪ್ರತೀಕ್ಷಾ, ಅಕ್ಷತಾ ಚಂದ್ರಶೇಖರ್, ಅಕ್ಷಿತಾ, ರೇಣುಕಾ, ಪಾಣಿನಿ ದೇರಾಜೆ, ತನುಜಾ ಯತೀಶ್ ಹಾಗೂ ಹಾಡುಗಾರಿಕೆಯಲ್ಲಿ ಸಾಥ್ ನೀಡಿದಂತಹ ಕಾರುಣ್ಯ ಹೆಗಡೆ, ಸೀತಾ ಹೆಗಡೆ, ಡಾಕ್ಟರ್ ಶ್ವೇತಾ ಮಡಪಾಡಿ, ವಾದ್ಯ ಸಹಕಾರದಲ್ಲಿ ಕೀಬೋರ್ಡ್ ರವಿಶಂಕರ್, ರಿದಮ್ ಪ್ಯಾಡ್ ಆಂಡ್ರೂ ಹಾಗೂ ತಬಲಾದಲ್ಲಿ ಪಂಡಿತ್ ಭೀಮಶಂಕರ್ ಬಿದನೂರು. ತಂಡದವರು ಎಲ್ಲ ಸದಸ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈಗ ತಮ್ಮ ಮುಂದೆ ಮುಂದಿನ ಕಾರ್ಯಕ್ರಮ ಎಲ್ಲರಿಗೂ ಸಹ ವಂದಿಸ್ತೇನೆ. ಪೋಷಕರಿಗೆ ತುಂಗ ಅವರೇ, ಮುಂದಿನ ಕಾರ್ಯಕ್ರಮವನ್ನ ತಾವು ಸಾದರಪಡಿಸ್ತೀರಾ? ಮುಂದಿನ ಕಾರ್ಯಕ್ರಮ ನಮ್ಮ ಮುಖ್ಯ ಅತಿಥಿಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಮುಖ್ಯ ಅತಿಥಿಗಳಾದಂತಹ ಶುಭ ಸಂಜಯ್ ಅರಸ್ರವರನ್ನ ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ.